ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಬಿಸಿ ಬಿಸಿ ಮುದ್ದೆಗೆ ಈ ಥರ ಸಾರು ಮಾಡಿಕೊಟ್ರೆ ಜ್ವರ ಬಂದಿರುತ್ತಲ್ವ, ಆಸ್ಪತ್ರೆಗೆ ಹೋಗಿ ಟ್ಯಾಬ್ಲೆಟ್ ನುಂಗಿ ಬಾಯಿ ಕೆಟ್ಟಿರುತ್ತಲ್ವ, ಈ ಥರ ಸಾರನ್ನ ಮಾಡಿಕೊಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ನಾನು ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ, ಬನ್ನಿ. ಇಲ್ಲಿ ನಾನು ಸ್ಟವ್ ಹಚ್ಕೊಂಡು ಒಂದು 1/4 kg ಆಗುವಷ್ಟು ಅವರೆಕಾಯಿನ ಸುಲಿದು ಬೀಜ ಚೆನ್ನಾಗಿತ್ತು, ಅದಕ್ಕೋಸ್ಕರ ಸಪ್ರೇಟಾಗಿ ಇದನ್ನು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಒಂದು 1/4 ಭಾಗ ಅವರೆಕಾಯಿ ಬೇಯಬೇಕು, ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಮಾಡ್ತಾ ಇರೋದು ಹಾಲು ಸಾರು. ಹಸಿ ನಾವು ಟೀ ಕಾಫಿ ಮಾಡ್ತೀವಲ್ವ, ಆ ಹಾಲು ಹಾಕಿ ಮಾಡಿರೋಂಥ ಸಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಇಲ್ಲಿ ಕಡೆ ಅವರೆಕಾಯಿನ ನಾನು ಬೇಯಿಸ್ತಾ ಇದ್ದೀನಿ. ಅವರೆಕಾಳನ್ನ ಈ ಕಡೆ ನಾನು 2 ಬದನೆಕಾಯಿ, ಎಳೆ ಬದನೆಕಾಯಿನ ಫ್ರೆಶ್ ಆಗಿರೋದನ್ನ ನೋಡಿ 2 ಬದನೆಕಾಯಿನ ಸ್ವಲ್ಪ ಎಣ್ಣೆ ಸವರಿ ಸ್ಟವ್ ಮೇಲೆ ಸುಟ್ಕೊತಾ ಇದ್ದೀನಿ. ಸೇಮ್ ಹಳ್ಳಿಗಳಲ್ಲೆಲ್ಲ ಒಲೆಯಲ್ಲಿ ಸುಟ್ಟಿ ಮಾಡ್ತಾರೆ, ಆ ಫ್ಲೇವರೇ ಚೆನ್ನಾಗಿರುತ್ತೆ. ನಮ್ಮ ಕಡೆ ಹಳ್ಳೀಲಿ, ನಮ್ಮ ಸಿಟಿಲಿ ಒಲೆ ಇಲ್ಲದೆ ಇರೋದ್ರಿಂದ ನಾನು ಗ್ಯಾಸ್ ಸ್ಟವ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದೆರಡೂ ಬದನೆಕಾಯಿನ ಸೀಸ್ಬಾರ್ದು, ಮೇಲ್ಗಡೆ ಸಿಪ್ಪೆಲ್ಲ ಇರಬೇಕು, ಅಲ್ಲಿ ತನಕ ಸುಟ್ಕೋಬೇಕಾಗುತ್ತೆ. ಈ ಕಡೆ ಅದೇ ಬಾಣಲಿಗೆ ನಾನು ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಎಣ್ಣೆಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಹಸಿಮೆಣ್ಸಿನ್ಕಾಯಿ ಸಿಡಿಯುತ್ತೆ ಅಂತೇಳಿ ಪ್ಲೇಟ್ನ ಮುಚ್ಚಿದ್ದೀನಿ, ಇಲ್ಲಾಂದರೆ ಮಕ್ಕಕ್ಕೆ ಸಿಡಿಯುತ್ತೆ. ನನಗೆ ಕೂಡ ಸಿಡಿದು ನಾನು ಗಾಯ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಸುಡ್ಬೇಕಾದ್ರೆ ಒಂದು ಪ್ಲೇಟ್ನ ಮುಚ್ಚೋದ್ರಿಂದ ಅದರೊಳಗಡೆ ಸಿಡಿಯುತ್ತೆ. ಈಗ ಹಸಿಮೆಣ್ಸಿನ್ಕಾಯಿನ ಸಪ್ರೇಟಾಗಿ ಎತ್ತಿಡ್ಕೊಂಡು ಈಗ ಬೆಳ್ಳುಳ್ಳಿ ಒಂದು 2 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು, ಅಲ್ಲಿ ತನಕ ನಾವು ರೋಸ್ಟ್ ಮಾಡಿಕೊಂಡು ಈಗ ಅದೇ ಪ್ಲೇಟ್ಗೆ ಹಸಿಮೆಣ್ಸಿನ್ಕಾಯಿ ಮಾಡಿ ಫ್ರೈ ಮಾಡಿ ಇಟ್ಟಿದ್ನಲ್ಲ, ಅದೇ ಪ್ಲೇಟ್ಗೆ ಹಾಕುತ್ತಾ ಇದ್ದೀನಿ. ಒಂದ್ಸಲ ಈ ಥರ ಸಾರುಗಳನ್ನ ಮಾಡಿದಾಗ ವಾರದಲ್ಲಿ 15 ಸಲ ಒಂದ್ಸಲ ಮಾಡಿ ತಿನ್ನೋದ್ರಿಂದ ಒಳ್ಳೆ ಟೇಸ್ಟು, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ಎಲ್ರಿಗೂ. ಇಲ್ಲಿ ನಾನು ಒಂದು ಟೊಮೊಟೊನ ಅರ್ಧ ಕಟ್ ಮಾಡಿ 2ನ್ನ ಸುಟ್ಕೊತಾ ಇದ್ದೀನಿ. ಈ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸುಟ್ಕೋಬೇಕಾಗುತ್ತೆ. ಈ ಥರ ಸುಟ್ಟಿ ಮಾಡೋದ್ರಿಂದ ಏನೋ ಒಂಥರ ಟೇಸ್ಟ್ ಕೊಡುತ್ತೆ, ಬಾಯಿಗೂ ಒಳ್ಳೆ ರುಚಿ ಕೊಡುತ್ತೆ. ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಎಣ್ಣೆಲಿ ಸುಟ್ಕೊಂಡಿದ್ದೀನಿ. ಈ ಕಡೆ ನೋಡಿ ಅವರೆಕಾಯಿ ಕೂಡ ಚೆನ್ನಾಗಿ ಬೇಯ್ತಾಯಿತ್ತು, ಒಂದು 1/4 ಭಾಗ ಬೇಯ್ತಾಯಿತ್ತು, ಯಾಕಂದರೆ ನಾವು ಮತ್ತೆ ಮಸಾಲೆಗೆ ಹಾಕಿ ಬೇಯಿಸೋದ್ರಿಂದ ಸರಿ ಹೋಗುತ್ತೆ ಅಂತೇಳಿ ಫಸ್ಟೇ ಬೇಯಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಬದನೆಕಾಯಿ ಎಲ್ಲ ಆರಿತ್ತಲ್ವ, ಅದು ಸಿಪ್ಪೆನೆಲ್ಲ ತಕ್ಕೊಬಿಡ್ಬೇಕಾಗುತ್ತೆ. ಸಿಪ್ಪೆ ಹಾಕಿದಾಗ ಸ್ವಲ್ಪ ಕಸರೆ ಅಂಶ ಬರುತ್ತೆ, ಮತ್ತು ಕಪ್ಪಗಾಗುತ್ತೆ ಸಾರೆಲ್ಲ, ಅದಕ್ಕೋಸ್ಕರನೇ ಸಿಪ್ಪೆನೆಲ್ಲ ಸಪ್ರೇಟಾಗಿ ತೆಗ್ದು ಇಟ್ಕೊತಾ ಇದ್ದೀನಿ. ಸುಟ್ಟಿ ಮಾಡೋದಕ್ಕೂ ಬೇಯಿಸಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಐತೆ. ಸುಟ್ಟಿ ಮಾಡೋದ್ರಲ್ಲಿರೋ ರುಚಿ ಬೇಯಿಸಿ ಮಾಡೋದ್ರಲ್ಲಿ ಅಷ್ಟು ಬರೋದಿಲ್ಲ, ಅದಕ್ಕೋಸ್ಕರನೇ ಇದನ್ನೆಲ್ಲ ಕೂಡ ನಾನು ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದು. ಬದನೆಕಾಯಿ ಒಂದು ಮಾತ್ರ ಸುಟ್ಕೊಂಡಿರೋದು. ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ. ಬದನೆಕಾಯಿ 2 ಬದನೆಕಾಯಿ ಸುಟ್ಕೊಂಡಿದ್ನಲ್ಲ ಅದು, ಮತ್ತು ಟೊಮೊಟೊ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು, ಕಫ ಗಿಫ ಕಟ್ಟಿದರೆ ಅದು ಕೂಡ ಕಮ್ಮಿ ಆಗುತ್ತೆ. ಹಸಿಮೆಣ್ಸಿನ್ಕಾಯಿ ಒಂದು 3 ಹಸಿಮೆಣ್ಸಿನ್ಕಾಯಿನ ಸಪ್ರೇಟಾಗಿ ತೆಗ್ದು ಇಟ್ಕೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಹಾಕಿ 1 ಸ್ಪೂನಷ್ಟು ಜೀರಿಗೆ ಹಾಕಿ, ಸ್ವಲ್ಪ ಜನ ಜಾಸ್ತಿ ಇದ್ದಾರೆ, ಆ ಸಾರು ಜಾಸ್ತಿ ಬೇಕು ಅಂತ ಅಂದಾಗ ಒಂದು ಚಿಕ್ಕ ಬಟ್ಲಲ್ಲಿ ನಮ್ಮ ಕೈಯಲ್ಲಿ ಒಂದು ಇಡೀ ತೆಂಗಿನಕಾಯಿ ತುರಿ ಹಾಕಿದ್ರೆ ಸಾಕು, ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ, ಘಮ ಘಮ ಅಂತ ಇತ್ತು. ಇದಕ್ಕೇನೆ ಬಿಸಿ ಬಿಸಿ ಅನ್ನಕ್ಕೆ ಮಿತ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಒಂದು ಒಗ್ಗರಣೆ ಹಾಕಬೇಕಾದ್ರೆ ಮನೆಯೆಲ್ಲ ಪರಿಮಳ ಬಂತು ಅಂದರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟೇ ರುಚಿಯಾಗಿತ್ತು. ಬಾಣಲಿ ತೊಗೊಂಡಿದ್ದೀನಿ, ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಇಲ್ಲಿ ಈರುಳ್ಳಿನ, ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ ಬರುತ್ತಲ್ವ, ಅದೊಂದು ಚಿಕ್ಕದಾಗಿ ಒಂದು 5ರಿಂದ 6 ಈರುಳ್ಳಿ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೇ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದ್ರಿಂದ ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ, ಟೇಸ್ಟ್ ಕೊಡುತ್ತೆ, ಮತ್ತು ರುಚಿ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇರುತ್ತೆ ಸಾರಲ್ಲಿ, ಘಮ ಘಮ. ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ ಮತ್ತು ಈರುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವೇನು ರುಬ್ಬಿಟ್ಕೊಂಡಿದ್ದಲ್ಲ ನಾನು, ಬದನೆಕಾಯಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಬರೀ ಬೇಳೆ ಸಾರು, ಬರೀ ಒಂದೇ ಥರ ಸಾರು ತಿಂದು ಬೋರ್ ಆಗಿರುತ್ತಲ್ವ, 15 ದಿವಸಕ್ಕೆ ಒಂದ್ಸಲ ಈ ಥರ ಸಾರು ಮಾಡಿಕೊಡಿ. ಹಾಲು ಎಲ್ಲರೂ ಮನೇಲಿ ತಂದೇ ತರ್ತೀವಲ್ವ, ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಹಾಲನ್ನ ಎತ್ತಿಟ್ಕೊಂಡು, ಇದೆಲ್ಲ ಮನೇಲೇ ಇರೋ ಅಂಥ ಪದಾರ್ಥಗಳು. ಅವರೆಕಾಯಿ ಇಲ್ಲ ಅಂತಂದರೆ ಯಾವುದೇ ತೊಗರಿ ಕಾಳಿದ್ರೂ ಆಗುತ್ತೆ, ಇವಾಗೆಲ್ಲ ಸೀಸನ್ ಅಲ್ವ ಕಾಳುಗಳ್ದು, ತೊಗರಿ ಕಾಳಾದರೂ ಆಗುತ್ತೆ, ಅಳಸಂಡೆ ಕಾಳಾದರೂ ಆಗುತ್ತೆ, ನಮ್ಮ ಆಪ್ಷನ್. ಯಾವ ಕಾಳು ಸಿಗುತ್ತೋ ಅದು ಕಾಳನ್ನ ಹಾಕ್ಬಿಟ್ಟು ಈ ಥರ ಹಾಲು ಸಾರು ಮಾಡೋದ್ರಿಂದ ಬಾಯಿ ಕೆಟ್ಟಿದ್ರೆ, ಜ್ವರ ಬಂದಿರುತ್ತಲ್ವ ಅಂಥವ್ರಿಗಂತೂ ಇದು ಸೂಪರಾಗಿರುತ್ತೆ. ಎಷ್ಟು ಕುಡಿದ್ರೂ ಬಾಯಿ ಕೆಟ್ಟಿರೋದು ಹೋಗ್ಬಿಡುತ್ತೆ, ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ. ನಾವು ಹಾಕಿರೋ ಮಸಾಲೆ ಆ ಥರ ಇದೆಯಲ್ವ, ಯಾವುದೇ ರೀತಿ ಗರಂ ಮಸಾಲೆ ಹಾಕಿಲ್ಲ, ಎಲ್ಲ ಫ್ರೆಶ್ ಆಗಿ ನಾವು ಹುರಿದು ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 3-4 ಮೆಣಸಿನ್ಕಾಯಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ, ಯಾಕಂದರೆ ಮಕ್ಕಳು ತಿನ್ನಬೇಕು ಅಂದರೆ ಖಾರ ಜಾಸ್ತಿ ಆದಾಗ ಮಕ್ಕಳು ತಿನ್ನೋದಿಲ್ಲ. ದೊಡ್ಡವ್ರಿಗೆ ಬೇಕು ಅಂತ ಅಂದಾಗ ಹಸಿಮೆಣ್ಸಿನ್ಕಾಯಿನ ಹಂಗೆ ತಟ್ಟೆಲೆ ಕಿವುಚ್ಕೊಂಡು ತಿನ್ನೋದ್ರಿಂದ ಅವ್ರಿಗೆ ಖಾರ ಸರಿ ಹೋಗುತ್ತೆ ಅಂತೇಳಿ 3 ಹಸಿಮೆಣ್ಸಿನ್ಕಾಯಿನ ಹಂಗೆ ಹಾಕಿದ್ದು. ಚೆನ್ನಾಗಿ ಕುದೀತಾ ಇತ್ತು, ಇನ್ನೇನಪ್ಪ ಇಳಿಸ್ತೀವಿ ಅನ್ಬೇಕಾದ್ರೆ
ಒಂದು ಬಟ್ಲು ಹಾಲನ್ನ ನಾನು ಚಿಕ್ಕ ಬಟ್ಲಲ್ಲಿ ಒಂದು ಗ್ಲಾಸ್ ಹಾಲನ್ನ ಗಟ್ಟಿ ಹಾಲನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಕೆಲವ್ರು ಹೇಳ್ತಾರೆ ಹಾಲು ಹಾಕಿದ್ರೆ ಒಡೆದೋಗುತ್ತೆ ನಮಗೆ ಅಂತಾರೆ. ನಿಜವಾಗ್ಲೂ ಹಾಲು ಹಾಕಿದ್ರೆ ಒಡೆದೋಗೋದಿಲ್ಲ. ಯಾಕಂದರೆ ಹಾಲು ಹಾಕಿದ ತಕ್ಷಣ ನಾವು ಸಿಮ್ ಮಾಡಿ ಬಿಡಬಾರ್ದು. ಚೆನ್ನಾಗಿ ಅದು ಕುದಿ ಬರೋ ತನಕ ನಾವು ಹಾಲನ್ನ ಕೈ ಬಿಡಬಾರ್ದು, ಸೌಟನ್ನ ಆಡಿಸ್ತಾನೆ ಇರಬೇಕು. ಯಾಕಂದರೆ ಇಲ್ಲ ಅಂತಂದರೆ ಹಾಲು ಖಂಡಿತವಾಗ್ಲೂ ಒಡೆದೋಗುತ್ತೆ. ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಕುದಿ ಬರಬೇಕಾದ್ರೆ ನಾವು ಸ್ಟವ್ ಆಫ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಹಾಲು ಒಡೆದೋಗೋದಿಲ್ಲ. ನೋಡಿ ಇನ್ನೇನು ಕುದಿ ಬರ್ತಾಯಿದೆ. ಎಲ್ಲರೂ ಹೇಳ್ತಾರಲ್ಲ ಹಾಲು ಹಾಕಿದ್ರೆ ಒಡೆದೋಗುತ್ತಪ್ಪ ನಮಗೆ ಅಂತ. ಸ್ವಲ್ಪನೂ ಒಡೆದೋಗೋದಿಲ್ಲ, ಅಷ್ಟೇ ರುಚಿಯಾಗಿರುತ್ತೆ. ಆ ಪರಿಮಳ ಬರುತ್ತೆ ನೋಡಿ ಹಾಲು ಹಾಕಿದಾಗ, ಸೂಪರಾಗಿರುತ್ತೆ. ನೀವು ಒಂದ್ಸಲ ಈ ಸಾರನ್ನ ಟ್ರೈ ಮಾಡಿ. ಒಂದು ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ಹಾಲಿದ್ರೆ ಸಾಕು, ಒಂದು ಟೈಮ್ಗೆ 4ರಿಂದ 5 ಜನ ಆರಾಮಾಗಿ ಊಟ ಮಾಡ್ಬೋದು. ಫೈನಲಾಗಿ ನಮ್ಮ ಅವರೆಕಾಯಿ ಹಾಕಿ ಹಾಲು ಸಾರು ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಅಡುಗೆ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಇದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಅಷ್ಟು ಟೇಸ್ಟಿಯಾಗಿತ್ತು. ಅದಕ್ಕೋಸ್ಕರ ಇಷ್ಟು ಹೇಳ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಅಷ್ಟೇ ಕೇಳ್ಕೊಳ್ಳೋದು, ನಿಮ್ಮ ಪ್ರತಿಯೊಂದು ಕಮೆಂಟ್ಸ್ಗಳು ಇಷ್ಟ ಆಗುತ್ತೆ. ಇದೇ ರೀತಿ ಸಿಂಪಲ್ ವಿಡಿಯೋ ತೊಗೊಂಡು ಬರ್ತೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.